ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಶ್ವಸನ ಸಂಸ್ಥೆಯ 3 ಭಾಗಗಳನ್ನು ನೋಡಿದ್ದೇವೆ. ಈಗ ನಾವು ಶ್ವಸನ ಸಂಸ್ಥೆಯ ರಚನೆ ಮತ್ತು ಅದರ ಕಾರ್ಯದ ಬಗ್ಗೆ ಅಭ್ಯಾಸವನ್ನು ಮಾಡುವರಿದ್ದೇವೆ. ಮೊದಲನೇದಾಗಿ ಇದೆ ಮೂಗು. ನೋಡ್ರಿ, ಇಲ್ಲಿ ಶ್ವಸನ ಸಂಸ್ಥೆ ಇದೆ. ಇದರಲ್ಲಿ ನಿಮಗೆ ಮೂಗು ಕಾಣಿಸಿರಬಹುದು. ಇಲ್ಲಿದೆ ಮೂಗು. ಮತ್ತು ಈ ಮೂಗು ಇದು ಶ್ವಸನ ಸಂಸ್ಥೆಯ ಆರಂಭವಾಗಿರುತ್ತದೆ. ಶ್ವಸನ ಸಂಸ್ಥೆಯ ಆರಂಭ ಯಾವುದೆಂದರೆ ಮೂಗು. ಈ ಮೂಗಿನಲ್ಲಿ ಕೂದಲುಗಳು ಮತ್ತು ಜಿಗುಟಾದ ಪದಾರ್ಥ ಇರುತ್ತದೆ. ಇವುಗಳಿಂದಾಗಿ ಯಾವಾಗ ಹವೆ ಈ ಮೂಗಿನಲ್ಲಿ ಹೋಗುತ್ತದೆ ಅದು ಶೋಷಿಸಲಾಗುತ್ತದೆ. ಈ ಹವೆ ಶೋಷಿಸದಿಂದಾಗಿ ಶುದ್ಧ ಹವೆ ಇಲ್ಲಿಂದ ಮುಂದೆ ಹೋಗುತ್ತದೆ. ಈ ಮೂಗಿನಲ್ಲಿಯ ಕೂದಲುಗಳಿಂದಾಗಿ ಮತ್ತು ಜಿಗುಟಾದ ಪದಾರ್ಥಗಳಿಂದಾಗಿ ಹವೆ ಶೋಷಿಸಲ್ಪಡುತ್ತದೆ. ಈಗ ಮುಂದಿನದು ನೋಡ್ರಿ. ಮುಂದಿನದೇನಿದೆ? ಗಂಟಲು. ಇಲ್ಲಿ ಗಂಟಲಿನ ಭಾಗ ನಿಮಗೆ ಕಾಣಿಸುತ್ತದೆ. ಎಲ್ಲಿದೆ ಗಂಟಲು? ಈ ಗಂಟಲಿಗೆ ಇಂಗ್ಲೀಷ್ನಲ್ಲಿ ಎನ್ನುತ್ತಾರೆ ಪ್ಯಾರಿಂಕ್ಸ್ ಮತ್ತು ಮೂಗಿಗೆ ನೋಸ್ ಎನ್ನುತ್ತಾರೆ ಎಂಬುದು ನಮಗೆ ಗೊತ್ತಿದೆ. ಗಂಟಲು ಮತ್ತು ಅನ್ನನಳಿಕೆ ಮತ್ತು ಶ್ವಾಸನಳಿಕೆ ಇಲ್ಲಿ ಪ್ರಾರಂಭವಾಗಿರುತ್ತದೆ. ಇದು ಗಂಟಲು, ಅನ್ನನಳಿಕೆ ಮತ್ತು ಶ್ವಾಸನಳಿಕೆ ಎರಡೂಗಳ ಪ್ರಾರಂಭವಾಗಿರುತ್ತದೆ. ಶ್ವಾಸನಳಿಕೆಯಲ್ಲಿ ಅನ್ನನಳಿಕೆ ಮುಂಬದಿಗೆ ಇರುತ್ತದೆ ಮತ್ತು ಶ್ವಾಸನಳಿಕೆಯ ಮೇಲ್ಬದಿಗೆ ಒಂದು ಮುಚ್ಚಳಿಕೆ ಇರುತ್ತದೆ. ಅಂದರೆ ನೋಡ್ರಿ, ಇಲ್ಲಿ ಒಂದು ಶ್ವಾಸನಳಿಕೆ ಇದೆ, ಇಲ್ಲಿ ಅನ್ನನಳಿಕೆ ಇದೆ ಮತ್ತು ಈ ಶ್ವಾಸನಳಿಕೆ ಮೇಲೆ ಹೀಗೆ ಮುಚ್ಚಳ ಇರುತ್ತದೆ. ಯಾವಾಗ ಇಲ್ಲಿಂದ ಶ್ವಾಸ ಬರುತ್ತದೆ ಆಗ ಈ ಮುಚ್ಚಳು ಈ ಪ್ರಕಾರ ಇಲ್ಲಿ ಬರುತ್ತದೆ. ಅದರಿಂದಾಗಿ ಶ್ವಾಸ ಈ ಮುಚ್ಚಳು ಇಲ್ಲಿ ಮೇಲೆ ಮುಚ್ಚುತ್ತದೆ. ಅದರಿಂದಾಗಿ ಇಲ್ಲಿ ಶ್ವಾಸ ಹೋಗುತ್ತದೆ. ಮತ್ತು ಯಾವಾಗ ಅನ್ನ ಬರುತ್ತದೆ ಆಗ ಈ ಶ್ವಾಸನಳಿಕೆ ಮುಚ್ಚುತ್ತದೆ ಮತ್ತು ಇಲ್ಲಿ ಅನ್ನ ಈ ಪ್ರಕಾರವಾಗಿ ಹೋಗುತ್ತದೆ. ಎಂದರೇ ಅನ್ನನಳಿಕೆಯಿಂದ ಅನ್ನ ಹೋಗುವಾಗ ಶ್ವಾಸನಳಿಕೆಯ ಮೇಲೆ ಮುಚ್ಚಳು ಮುಗುತ್ತದೆ. ಶ್ವಾಸನಳಿಕೆಯಿಂದ ಶ್ವಾಸ ಹೋಗುವಾಗ ಅನ್ನನಳಿಕೆಯಲ್ಲಿ ಅನ್ನನಳಿಕೆಯ ಮೇಲೆ ಅದು ಮುಚ್ಚುತ್ತದೆ. ಯಾವಾಗ ನಾವು ಊಟ ಮಾಡುತ್ತಿರುತ್ತೇವೆ ಇದು ಸ್ವಲ್ಪ ಬಹುದವಾಗಿ ಏನಾಗುತ್ತದೆ ಅಂದರೆ ಅನ್ನನಳಿಕೆಯಿಂದಾಗಿ ಹೋಗುವಾಗ ಶ್ವಾಸನಳಿಕೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಅನ್ನ ಹೋಗುತ್ತದೆ. ಇವುಗಳಿಂದಾಗಿ ಸ್ವಲ್ಪ ಕಾರ್ಯ ವಿಚಲಿತ ಆದ್ದರಿಂದ ಕಾರ್ಯವಾಗಿ ಹಾಗೆ ಹೋಗುತ್ತದೆ ಮತ್ತು ನಮಗೆ ಅಲ್ಲಿ ತೊಂದರೆಯೂ ಆಗುತ್ತದೆ. ಈ ಪ್ರಕಾರವಾಗಿ ಇಲ್ಲಿ ಗಂಟಲಿನ ಕಾರ್ಯವಿದೆ. ಈಗ ಶ್ವಾಸನಳಿಕೆ ನೋಡಿರಿ. ಶ್ವಾಸನಳಿಕೆ ನಮಗೆ ಇಲ್ಲಿ ಕಾಣಿಸುತ್ತದೆ. ಇಲ್ಲಿ ಶ್ವಾಸನಳಿಕೆ ಇಲ್ಲಿ ಇದೆ. ಈ ಶ್ವಾಸನಳಿಕೆ ಆರಂಭ ಏನಾಗಿದೆ ಅಂದರೆ ಸ್ವರಯಂತ್ರದಿಂದ ಉಬ್ಬಿದ್ದು ಕಂಡುಬರುತ್ತದೆ. ಶ್ವಾಸನಳಿಕೆ ಆರಂಭದಲ್ಲಿ ಸ್ವರಯಂತ್ರ ಇದೆ. ನೀವು ನೋಡಿ, ಇಲ್ಲಿ ಸ್ವರಯಂತ್ರ ಇದೆ. ಇದು ಸ್ವರಯಂತ್ರ ಉಬ್ಬಿದ್ದಾಗಿರುತ್ತದೆ. ಅದರ ಸಲುವಾಗಿ ಶ್ವಾಸನಳಿಕೆಯ ಆರಂಭವು ಇದು ಸ್ವರನಳಿಕೆಯಿಂದ ಸ್ವರಯಂತ್ರದಿಂದಾಗಿ ಉಬ್ಬಿದ್ದು ನಮಗೆ ಕಂಡುಬರುತ್ತದೆ. ಇದು ಎಲ್ಲಿರುತ್ತದೆ ಅಂದರೆ ಎದೆಯ ಭಾಗದಲ್ಲಿ ಇರುತ್ತದೆ ಮತ್ತು ಶ್ವಾಸನಳಿಕೆಯು ಇಬ್ಬಾಗವಾಗಿ ಕವಲೊಡೆಯುತ್ತದೆ. ಎಂದರೆ ನೋಡಿ, ಶ್ವಾಸನಳಿಕೆಯಲ್ಲಿ ಇದೆ. ಇಲ್ಲಿ ಈ ಶ್ವಾಸನಳಿಕೆಯಲ್ಲಿ ಎದೆ ಭಾಗದಲ್ಲಿ ಹೀಗೆ 2 ಭಾಗಗಳಾಗುತ್ತವೆ. ಶ್ವಾಸನಳಿಕೆ ಒಂದೇ ಇರುತ್ತದೆ, ಆದರೆ ಇಲ್ಲಿ 2 ಭಾಗಗಳಿವೆ. ಅಂದರೆ ಇಬ್ಬವಾಗಿ ಕವಲೊಡೆಯುತ್ತದೆ, 2 ಆಗುತ್ತವೆ. ಇಲ್ಲಿ 2 ಭಾಗಗಳಾಗಿದ್ದು ನಮಗೆ ಕಾಣಿಸುತ್ತವೆ. ಮತ್ತು ಈ 2 ಭಾಗಗಳು ಏನಾಗುತ್ತವೆ ಅಂದರೆ ಒಂದೊಂದು ಫುಪ್ಪುಸಗಳಿಗೆ ಅಟ್ಯಾಚ್ ಆಗುತ್ತವೆ. ಒಂದು ಭಾಗಕ್ಕೆ ಒಂದು ಫುಪ್ಪುಸ, ಇನ್ನೊಂದು ಭಾಗಕ್ಕೆ ಇನ್ನೊಂದು ಫುಪ್ಪುಸ, ಹೀಗೆ ಅಟ್ಯಾಚ್ ಆಗುತ್ತವೆ. ಈಗ ಈ ಫುಪ್ಪುಸಗಳ ಬಗ್ಗೆ ಅಭ್ಯಾಸ ಮಾಡುವ. ಈ ಫುಪ್ಪುಸಗಳಲ್ಲಿ ಏನಿರುತ್ತವೆ ನೋಡ್ರಿ. ಇದು ಹೃದಯದ ಎಡಭಾಗಗಳು. ಇದು ಇಲ್ಲಿ ಯಾವ ಹೃದಯ ಇರ್ತದೆ, ಇದು ಹೃದಯ ಈ ಎಡಭಾಗಕ್ಕೆ ಇರುತ್ತದೆ. ಹೃದಯ ಇಲ್ಲಿ ಎಡಭಾಗಕ್ಕೆ ಇರುತ್ತದೆ. ನಿಮಗೆ ಏನಿಸಬಹುದು, ಇದು ಎಡಭಾಗ ಎಲ್ಲಿ ಬಲಭಾಗ ಕಾಣಿಸುತ್ತದೆ. ಆದರೆ ನೀವು ಯಾವಾಗ ನಿಮ್ಮ ಪುಸ್ತಕವನ್ನು ನಿಮ್ಮ ಶರೀರದಲ್ಲಿ ಮೇಲೆ ಹಿಡಿದರೆ ಆಗ ಇದು ನಿಮಗೆ ಎಡ ಅನಿಸುತ್ತದೆ. ಎಡಭಾಗದಲ್ಲಿ ಇಲ್ಲಿ ಹೃದಯವಿರುತ್ತದೆ. ಮತ್ತು ನೋಡ್ರಿ, ಈ ಹೃದಯದ ಹೆಚ್ಚಾನೆಚ್ಚು ಭಾಗವು ಈ ಫುಪ್ಪುಸಗಳಿಂದಲೇ ಮುಚ್ಚಲಾಗಿರುತ್ತದೆ. ಮತ್ತು ಈ ಫುಪ್ಪುಸಗಳ ಮೇಲೆ 2 ಪದರಿನ ಆವರಣ ಇರುತ್ತದೆ. ಆ ಪದರಿಗೆ ಎನ್ನುತ್ತಾರೆ ನೋಡ್ರಿ, ಪ್ಲೂರಾ ಎಂದರೇನೆ ಫುಪ್ಪುಸದ ಆವರಣ ಎಂದು ಅದಕ್ಕೆ ಕರೆಯುತ್ತಾರೆ. ಇಂಗ್ಲೀಷ್ನಲ್ಲಿ ಪ್ಲೂರಾ ಎನ್ನುತ್ತಾರೆ, ಕನ್ನಡದಲ್ಲಿ ಫುಪ್ಪುಸದ ಆವರಣ ಎಂದು ಅದಕ್ಕೆ ಕರೆಯುತ್ತಾರೆ. ಫುಪ್ಪುಸಗಳು ಇವುಗಳಿಗೆ ಸ್ಥಿತಿಸ್ಥಾಪಕತ್ವ ಗುಣ ಇರುತ್ತದೆ. ಎಂದರೆ ನೀವು ಅವುಗಳಿಗೆ ಹಿಗ್ಗಿಸಿದರೂ ಕೂಡ ಪುನಃ ಅದೇ ನಾರ್ಮಲ್ ಸೈಜ್ಗೆ ಬರುವು. ಉದಾಹರಣೆವಾಗಿ ನೀವು ಹಿಟ್ಟು ನೋಡಿದಿರಬಹುದು. ಹಿಟ್ಟು ಇರುತ್ತದೆ, ನಾವು ಚಪಾತಿಯನ್ನು ಮಾಡುವಾಗ ಅದನ್ನು ಒಂದು ವೇಳೆ ನೀವು ಹಿಗ್ಗಿಸಿದರೂ ಕೂಡ ಅದು ಪುನಃ ತನ್ನ ನಾರ್ಮಲ್ ಸೈಜ್ಗೆ ಬರುತ್ತದೆ. ಮತ್ತು ಫುಪ್ಪುಸಗಳಲ್ಲಿ ಚಿಕ್ಕ ಚಿಕ್ಕ ಕೋಣೆಗಳಿರ್ತವೆ. ಚಿಕ್ಕ ಕೋಣೆಗಳಿಂದ ತಯಾರಾಗಿರುತ್ತದೆ. ಮತ್ತು ಈ ಚಿಕ್ಕ ಕೋಣೆಗಳಿಗೆ ಏನಂತಾರೆ ಅಂದರೆ ವಾಯುಕೋಶಗಳು. ಈ ಪ್ರಕಾರವಾಗಿ ಇಲ್ಲಿ ವಾಯುಕೋಶಗಳು ಇರುತ್ತವೆ. ಈ ವಾಯುಕೋಶಗಳ ಸುತ್ತಲೂ ತೆಳುವಾದ ಜಾಳಿಗೆ ಇರುತ್ತದೆ. ತೆಳುವಾದ ಕೇಶವಾಹಿನಿಗಳ ಜಾಳಿಗೆ ಇರುತ್ತದೆ. ಇಲ್ಲಿ ಕಾಣಿಸುತ್ತವೆ ನಿಮಗೆ. ಇವುಗಳ ಜಾಳಿಗೆ ಇಲ್ಲಿ ಇರುತ್ತದೆ. ಮತ್ತು ಇವು ವಾಯುಕೋಶಗಳ ಮೇಲಿನ ಆವರಣ ಯಾವುದಿರುತ್ತದೆ ತುಂಬ ತೆಳುವಾಗಿರುತ್ತದೆ. ಅದರ ಮೇಲಿನ ಆವರಣ ತುಂಬಾ ತೆಳುವಾಗಿರುತ್ತದೆ. ಮತ್ತು ಕೇಶವಾಹಿನಿಗಳು ಯಾವಿರುತ್ತವೆ ಅವುಗಳ ಆವರಣ ಕೂಡ ತುಂಬಾ ತೆಳುವಾಗಿರುತ್ತದೆ.
ಈ ತೆಳುವಾದ ಆವರಣ ಇದ್ದ ಕಾರಣವೇ ನಾವು ನೋಡಿದ್ದೇವೆ ಕೇಶವಾಹಿನಿಗಳ ಮುಖಾಂತರವಾಗಿ ಇಲ್ಲಿಂದ ಆಕ್ಸಿಜನ್ ಇಲ್ಲಿ ಬರುವುದು ಮತ್ತು ಇಲ್ಲಿನ CO2 ಹೋಗುವುದು. ಈ ಯಾವ ಕಾರ್ಯ ಹೋಗುವ ಇದು ತೆಳುವಾದ ಆವರಣ ಇದ್ದರಿಂದಲೇ ಸಾಧ್ಯವಾಗುವುದು, ಇಲ್ಲವೇ ಅದು ಹೋಗಲಲ್ಲಿ ಸಾಧ್ಯ ಆಗುವುದಿಲ್ಲ. ಈ ಫುಪ್ಪುಸಗಳಲ್ಲಿ ಅಸಂಖ್ಯದಲ್ಲಿ ವಾಯುಕೋಶಗಳು ಇರುತ್ತವೆ ಮತ್ತು ಈ ಹೆಚ್ಚು ಇದ್ದ ಕಾರಣವಾಗಿ ಈ ವಾಯುಕೋಶಗಳ ಪ್ರಮಾಣ ವಾಯು ವಿನಿಮಯ ಸಲುವಾಗಿ ಇಲ್ಲಿ ಹೆಚ್ಚು ಸ್ಥಳ ಪ್ರಾಪ್ತವಾಗಿ ಅದು ಸರಳವಾಗುತ್ತದೆ. ಈ ವಾಯುಕೋಶಗಳ ಬಗ್ಗೆ ಒಂದು ವಿಷಯವೇನೆಂದರೆ, ವಿಶೇಷವಾಗಿ ಇಲ್ಲಿ ಪುಸ್ತಕದಲ್ಲಿ ಕೊಡಲಿಲ್ಲ ಅಂದರೆ ನೋಡಿರಿ, ಈ ವಾಯುಕೋಶಗಳಿವೆ. ಒಂದು ವೇಳೆ ನೀವು ಮಾನವನ 2 ಕೋಶಗಳಲ್ಲಿಯೇ ವಾಯುಕೋಶಗಳನ್ನು ತೆಗೆದುಕೊಂಡ್ರೆ ಎಲ್ಲ ವಾಯುಕೋಶಗಳನ್ನು ಒಂದು ಸರಳವಾಗಿ ಒಂದು ನೆಲದ ಮೇಲೆ ಇಟ್ಟರೆ ಅದು 80 ಮೀಟರ್ದಷ್ಟು ಕ್ಷೇತ್ರಫಲವನ್ನು ಕವರ್ ಮಾಡುವುದು. ಎಂದರೆ 80 ಮೀಟರ್ದಷ್ಟು ಹಾಗೆಯೇ ತುಂಬ ಒಬ್ಬನೇ ಮನುಷ್ಯದಲ್ಲಿಯ ಫುಪ್ಪುಸಗಳ ವಾಯುಕೋಶಗಳು ತೆಗೆದು, ಎಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಫುಪ್ಪುಸಗಳಲ್ಲಿ ವಾಯುಕೋಶಗಳು ಇರುತ್ತವೆ ಎಂಬುದು ನಮಗೆ ಇದರಿಂದ ತಿಳಿದು ಬರುವುದು. ಈಗ ಫುಪ್ಪುಸಗಳಲ್ಲಿ ಉಂಟಾಗುವ ವಾಯು ವಿನಿಮಯದ ಬಗ್ಗೆ ಅಭ್ಯಾಸ ಮಾಡುವುದು. ಯಾವ ವಾಯು ವಿನಿಮಯಗಳಾಗುತ್ತಿರುತ್ತವೆ ಮತ್ತು ಈ ರಕ್ತದ ಬಣ್ಣ ಯಾವಾಗಲೂ ಕೆಂಪೆ ಯಾಕಿರುತ್ತದೆ ಎಂಬುದು ಕೂಡ ನಮಗೆ ಇದರಿಂದ ತಿಳಿಯುತ್ತದೆ. ನೋಡ್ರಿ ಏನಾಗಿರುತ್ತದೆ, ಈ ಫುಪ್ಪುಸಗಳಿರ್ತವೆ, ಈ ಫುಪ್ಪುಸಗಳಲ್ಲಿ ವಾಯುಕೋಶಗಳಿರ್ತವೆ ಎಂಬುದನ್ನು ನೋಡಿದ್ದೇವೆ. ಈ ವಾಯುಕೋಶಗಳ ಸುತ್ತಲೂ ಏನಿರುತ್ತವೆ ಅಂದರೆ ನೋಡಿದ್ದೇವೆ ನಾವು, ಕೇಶವಾಹಿನಿಗಳು ಇರುತ್ತವೆ. ಈ ಕೇಶವಾಹಿನಿಗಳೇನಿರುತ್ತದೆ, ರಕ್ತವು ಇದರಿಂದ ವಹನ ಆಗುತ್ತಿರುತ್ತದೆ ರಕ್ತದಲ್ಲಿ, ಮತ್ತು ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿರುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಅಂದರೆ ಸ್ವಲ್ಪದರಲ್ಲಿ ನೋಡಿದ್ದೇವೆ, ಏನು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳು ಇರುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಮತ್ತು ಈ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇರುತ್ತದೆ. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಒಂದು ಪ್ರೋಟೀನ್ ಇದೆ. ಈ ಪ್ರೋಟೀನ್ ಇರುತ್ತದೆ. ಈ ಪ್ರೋಟೀನ್ ಏನು ಮಾಡುತ್ತದೆ ಎಂದರೆ, ಇಲ್ಲಿನ ಯಾವುದಿದೆ, ಇಲ್ಲಿ O2 ಇದೆ. ಈಗ ಆಕ್ಸಿಜನು ಇಲ್ಲಿ ಹೇಗೆ ಬರುವುದು, ಇಲ್ಲಿನ CO2 ಇಲ್ಲಿ ಹೇಗೆ ಹೋಗುವುದು? ಈ ಆಕ್ಸಿಜನು ಇಲ್ಲಿ ಬರುವ ಕಾರಣ ಏನೆಂದರೆ ಹಿಮೋಗ್ಲೋಬಿನ್ ಇದ್ದ ಕಾರಣವೇ ಇಲ್ಲಿನ ಆಕ್ಸಿಜನ್ ಇಲ್ಲಿ ಬರುವುದು. ಮತ್ತು ಆಕ್ಸಿಜನ್ ಇಲ್ಲಿ ಬಂದ ಕಾರಣ ಇಲ್ಲಿನ ಯಾವ CO2 ಇರುತ್ತದೆ, ನೀರು ಇರುತ್ತದೆ, ಅದು ಈ ವಾಯುಕೋಶಗಳಲ್ಲಿ ಹೋಗುತ್ತದೆ. ಅಂದ್ರೇ ಇಲ್ಲಿನ ರಕ್ತದಲ್ಲಿಯ CO2 ಮತ್ತು ನೀರು ಈ ವಾಯುಕೋಶಗಳಲ್ಲಿ ಹೋಗಲು ಮತ್ತು ವಾಯುಕೋಶದಲ್ಲಿ ಆಕ್ಸಿಜನ್ ರಕ್ತದಲ್ಲಿ ಬರುವ ಕಾರಣ ಏನೆಂದರೆ ಹಿಮೋಗ್ಲೋಬಿನ್ ಆಗಿದೆ. ಮತ್ತು ಹಿಮೋಗ್ಲೋಬಿನ್ ತುಂಬಾ ಮಹತ್ವದ್ದು ಆಗಿದೆ. ಮತ್ತು ರಕ್ತವು ಕೆಂಪು ಇರುವ ಕಾರಣ ಏನು ನೋಡಿರಿ, ರಕ್ತವು ಕೆಂಪು ಇರುವ ಕಾರಣ ಎಂದರೆ ಯಾವಾಗಲೂ ಈ ಹಿಮೋಗ್ಲೋಬಿನ್ ಇರುತ್ತದೆ. ಈ ಹಿಮೋಗ್ಲೋಬಿನ್ನ ಆಕ್ಸಿಜನ್ ಹೇಗೆ ಶೋಷಿಸುತ್ತದೆ, ಅದರಿಂದಾಗಿ ಅದರ ಬಣ್ಣ ಕೆಂಪು ಆಗುತ್ತದೆ. ಮತ್ತು ಆ ಕೆಂಪುದಿಂದಾಗಿ ಕೆಂಪು ರಕ್ತ ಕಣಗಳಿಗೆ ಕೆಂಪು ಬಣ್ಣ ದೊರೆಯುತ್ತದೆ. ಕೆಂಪು ರಕ್ತ ಕಣಗಳಿಗೆ ಕೆಂಪು ಬಣ್ಣ ದೊರೆಯುವುದರಿಂದ ರಕ್ತಕ್ಕೆ ಕೂಡ ಕೆಂಪು ಬಣ್ಣವೇ ದೊರೆಯುತ್ತದೆ. ಈ ಪ್ರಕಾರವಾಗಿ ಇಲ್ಲಿ ಈ ಫುಪ್ಪುಸಗಳಲ್ಲಿ ವಾಯುಗಳ ವಿನಿಮಯ ಆಗುತ್ತಿರುತ್ತದೆ. ಈಗ ಶ್ವಾಸಪಟಲದ ಬಗ್ಗೆ ನೋಡಿರಿ. ಶ್ವಾಸಪಟಲ ಎಲ್ಲಿದೆ ನೋಡಿರಿ. ಮೊದಲಾಗಿ ನೀವು ಇಲ್ಲಿದೆ ಶ್ವಾಸಪಟಲ. ಮೊದಲಾಗಿ ನಾವು ಏನು ನೋಡಿ, ಮೂಗಿನ ನಂತರ ಗಂಟಲಿನ ನಂತರ ಶ್ವಾಸನಳಿಕೆ ನಂತರ ಫುಪ್ಪುಸ. ಈ ಫುಪ್ಪುಸ ಅಂದರೆ ಎಲ್ಲಕ್ಕೆ ಕೆಳಗಿದ್ದು ಶ್ವಾಸನ ಪಟಲ. ಈ ಶ್ವಸನ ಪಟಲದ ಅಭ್ಯಾಸವನ್ನು ಈಗ ನಾವು ಮಾಡುವ. ಶ್ವಸನ ಪಟಲದಲ್ಲಿ ಏನೇನು ಇರುತ್ತದೆ ನೋಡಿರಿ. ಶ್ವಸನ ಪಟಲ ಇದು ಯಾವುದರಿಂದ ತಯಾರಾಗಿರುತ್ತದೆ, ಇದು ಅಸ್ಥಿಗಳಿಂದ ತಯಾರಾಗಿರುತ್ತದೆ. ಮತ್ತು ಈ ಅಸ್ಥಿಗಳಿಂದ ತಯಾರಾಗಿದೆ ಈ ಶ್ವಾಸಪಟಲವು. ಇದು ಎದೆಯ ಪಂಜರದಲ್ಲಿ ನೋಡ್ರಿ, ಇಲ್ಲಿ ಈ ಫುಪ್ಪುಸಗಳು ಪಂಜರದಲ್ಲಿರುತ್ತವೆ. ನೀವು ಬೇಕಾದರೆ ಇಲ್ಲಿ ಎದೆಯಲ್ಲಿ ಕೈ ಹಚ್ಚಿ ನೋಡಿದರೆ ಅಲ್ಲಿ ನಿಮಗೆ ಪಂಜರಗಳ ಹಾಗೆ ಕಾಣಿಸುತ್ತವೆ. ಅಂದರೆ ಎಲುಬುಗಳು ಇದ್ದಿದ್ದು ನಮಗೆ ಕಾಣಿಸ್ತದೆ. ಎಲುಬುಗಳಿಂದ ಪಂಜರ ತಯಾರಾಗಿದ್ದು ಕಾಣಿಸುತ್ತದೆ. ಅದರಲ್ಲಿ ಫುಪ್ಪುಸಗಳಿರುತ್ತವೆ. ಮತ್ತು ಅದರ ಕೆಳಗಿನ ಭಾಗದಲ್ಲಿ ಏನಿರುತ್ತದೆ ಅಂದರೆ ಶ್ವಸನ ಪಟಲ ಇದ್ದಿದ್ದು ನಮಗೆ ಕಂಡುಬರುತ್ತದೆ. ಇಲ್ಲಿ ಈ ಯಾವ ಶ್ವಾಸಪಟಲವಿದೆ ಇದು ಸ್ನಾಯುಮಯ ಇರುತ್ತದೆ. ಅಂದರೆ ಸ್ನಾಯುಗಳಿಂದ ತಯಾರಾಗಿರುತ್ತದೆ. ಮತ್ತು ಈ ಶ್ವಸನ ಪಟಲ ಇದು ಉದರ ಪೊಳ್ಳ ಎಂದರೆ ಹೊಟ್ಟೆಯ ಭಾಗ ಮತ್ತು ಎದೆಯ ಪೊಳ್ಳ ಎಂದರೆ ಎದೆಯ ಭಾಗ, ಇವೆರಡರ ನಡುವಿನಲ್ಲಿ ಇರುತ್ತದೆ. ಈ ಉದರ ಪೊಳ್ಳ ಮತ್ತು ಎದೆಯ ಪೊಳ್ಳ ಇದು ತುಂಬ ಮಹತ್ವದಾಗಿವೆ. ಅದರ ಅರ್ಥ ಏನು ನಿಮಗೆ ತಿಳಿಯಬೇಕು, ಅದು ತುಂಬ ಮಹತ್ವದಾಗಿದೆ. ಇದು ಉದರ ಪೊಳ್ಳ ಮತ್ತು ಎದೆಯ ಪೊಳ್ಳ ಭಾಗ, ಇದರ ಎರಡುವಿನ ನಡುವೆಯಲ್ಲಿ ಈ ಶ್ವಸನ ಪಟಲ, ಇಲ್ಲವೇ ನೀವು ಇದನ್ನು ಶ್ವಾಸಪಟಲ ಎಂದು ಕರೆಯಬಹುದು, ಇದು ಇರುತ್ತದೆ. ಈಗ ಈ ಶ್ವಾಸಪಟಲದ ಕಾರ್ಯ ಏನು ನೋಡಿರಿ. ಶ್ವಾಸಪಟಲದ ಕಾರ್ಯ ಏನು, ನೀವು ಇಲ್ಲಿ ಮೇಲೆ ನೋಡಿದರೆ ಏನಾಯಿತು, ಮೊದಲಾಗಿ ಮೂಗಿನಿಂದ ಹವೆ ಶುದ್ಧವಾಗಿ ಬಂತು. ನಂತರ ಈ ಗಂಟಲಿನಲ್ಲಿ ಅಲ್ಲಿ ಒಂದು ಪಟಲದ ಕಾರಣವಾಗಿ ಅದು ಶ್ವಾಸನಳಿಕೆಯಲ್ಲಿ ಹೋಯಿತು. ನಂತರ ಫುಪ್ಪುಸಗಳಲ್ಲಿ ಹೋಯಿತು. ಫುಪ್ಪುಸಗಳಲ್ಲಿ ಕೇಶವಾಹಿನಿಗಳು ಇರುತ್ತೆ. ಇಲ್ಲಿ ವಾಯುಕೋಶಗಳಿರುತ್ತೆ. ವಾಯುಕೋಶದ ಸುತ್ತಲೂ ಕೇಶವಾಹಿನಿ ಇರುತ್ತದೆ. ಕೇಶವಾಹಿನಿ ಮುಖಾಂತರ ಇಲ್ಲಿ O2 ಇಲ್ಲಿ ಬತ್ತು ಮತ್ತು CO2 ಇಲ್ಲಿ ಬತ್ತು. ಈಗ CO2 ಬಂದ ನಂತರ ಈಗ CO2 ಬಂದ ನಂತರ ಈಗ ಇದರಿಂದ ಹೊರಗೆ ಹೇಗೆ ಹೋಯಿತು, ಹೊರಗೆ ಹೇಗೆ ಹೋಗೋದು,
ಇಲ್ಲಿ ಒಳಗೆ ಏಕೆ ಬರ್ತಂದರೆ ಇಲ್ಲಿನ ವಾತಾವರಣದಲ್ಲಿ ಯಾವ ಗಾಳಿ ಇಲ್ಲ, ಅಲ್ಲಿ ಪೊಳ್ಳು ಭಾಗವಿದೆ, ಅದರ ಸಲುವಾಗಿ ಇಲ್ಲಿ ಆಕ್ಸಿಜನ್ ಬರ್ತದೆ. ಆದರೆ ಈಗ ಹೊರಗೆ ಹೋಗೋದು, ಹೊರಗೆ ಹೋಗುವ ಸಲುವಾಗಿ ಈ ಫುಫುಸಗಳ ಮೇಲೆ ಒತ್ತಡ ಇರುವುದಕ್ಕೆ ಅವಶ್ಯಕವಾಗಿದೆ. ಮತ್ತು ಈ ಒತ್ತಡ ಎಲ್ಲಿಂದ ಬರ್ತದೆ ಅಂದರೆ ಈ ಶ್ವಾಸನ ಪಟಲ. ಈ ಶ್ವಾಸನ ಪಟಲವು ಈ ಫುಫುಸಗಳ ಮೇಲೆ ಎತ್ತುತ್ತದೆ ಮತ್ತು ಮೇಲೆ ಎತ್ತಿದ ಕಾರಣವಾಗಿ ಈ ಫುಫುಸಗಳ ಮೇಲೆ ಒತ್ತಡ ಬೀಳುತ್ತದೆ. ಅದರಿಂದಾಗಿ ಅಲ್ಲಿನ CO2 ಗ್ಯಾಸ್ ಹೊರಗೆ ಬೀಳುತ್ತದೆ. ಇಲ್ಲಿನ ಶ್ವಸನ ಪಟಲದ ಸಹಾಯದಿಂದ ಆಕ್ಸಿಜನ್ ಈ CO2 ಗಾಳಿ ಏನಿದೆ ಇದು ಇಲ್ಲಿ ಹೊರಗೆ ಹೋಗುತ್ತದೆ. ಈ ಪ್ರಕಾರವಾಗಿ ಈ ಶ್ವಸನ ಪಟಲದ ಇಲ್ಲವೇ ನೀವು ಶ್ವಾಸಪಟಲ ಅನ್ನಬಹುದು ಇದರ ಕಾರ್ಯ ಆಗಿದೆ. ಈಗ ಮುಂದೇನಿದೆ ಎಂದರೆ ಸ್ವಲ್ಪ ನಿರೀಕ್ಷಣೆ ಮಾಡಿರಿ ಮತ್ತು ಚರ್ಚೆ ಮಾಡಿರಿ ಎಂದು ಹೇಳಲಾಗಿದೆ. ನೋಡಿರಿ, ಇಲ್ಲಿ ನಾವು ಯಾವಾಗ ಶ್ವಾಸ ತೆಗೆದುಕೊಳ್ಳುತ್ತೇವೆ ಆಗ ಇದು ಉಬ್ಬಿದ್ದು ನಮಗೆ ಕಾಣಿಸುತ್ತದೆ. ಆದರೆ ಶ್ವಾಸ ತೆಗೆದುಕೊಳ್ಳಲು ಯಾವಾಗ ಬಿಡುತ್ತೇವೆ ಅದು ಇದು ಇಲ್ಲಿ ಪೊಳ್ಳು ಭಾಗ ಕಾಣಿಸುತ್ತದೆ. ಮತ್ತು ಈ ಪೊಳ್ಳು ಭಾಗದಿಂದಾಗಿ ಇಲ್ಲಿ ಒಳಗೆ ಬರುತ್ತದೆ ಮತ್ತು ಹೊರಗೆ ಏಕೆ ಹೋಗುತ್ತದೆ? ಇಲ್ಲಿನ ಒತ್ತಡದಿಂದಾಗಿ ಅಲ್ಲಿ ಹೋಗುತ್ತದೆ. ಒತ್ತಡ ಯಾವುದರಿಂದ ಬೀಳುತ್ತದೆ? ಶ್ವಾಸಪಟಲದಿಂದ. ಈ ಪ್ರಕಾರವಾಗಿ ಇಲ್ಲಿನ ಇದು ಇದೆ. ಈ ಪ್ರಕಾರವಾಗಿ ನಾವು ಶ್ವಸನ ಸಂಸ್ಥೆಯ ರಚನೆ ಮತ್ತು ಕಾರ್ಯದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ರಕ್ತಾಭಿಸರಣ ಸಂಸ್ಥೆಯ ಬಗ್ಗೆ ಅಭ್ಯಾಸವನ್ನು ಮಾಡುವ. ರಕ್ತಾಭಿಸರಣ ಸಂಸ್ಥೆಗೆ ಇಲ್ಲಿ ಯಾವ್ಯಾವ ಭಾಗಗಳಿರುತ್ತೆ ಎಂಬುದನ್ನು ನಾವು ನೋಡುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.